ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದೇವ್ರದ್ದು ಹಾಡು ಹಾಕ್ತೀನಿ. ಸೊ ದಿನ ಬೆಳಗ್ಗೆ ಹಾಕ್ತೀನಿ. ಇವಾಗ ಅದಾದಮೇಲೆ ಜಿಯನ್ಗೆ ಹಾಲೆಲ್ಲ ಮಾಡಿ ಅವನಿಗೆ ಹಾಲು ಕೊಡ್ತೀನಿ. ಹಾಲು ಕೊಡಿಸೋದೇ ಅವನಿಗೆ ಒಂದು ದೊಡ್ಡ ಹಿಂಸೆ ಅನ್ಬೋದು, ಕುಡಿಯೋದೇ ಇಲ್ಲ ನೋಡಿ. ಆಮೇಲೆ ರೆಡಿ ಮಾಡಿ ಸ್ಕೂಲಿಗೆ ಅವನಿಗೆ ಬಾ ಹೇಳಿ ಬಂದು ನನ್ನ ಕೆಲಸಗಳು ಮಾಡೋದು. ಫ್ರೆಂಡ್ಸ್, ಜಿಯನ್ ಸ್ಕೂಲಿಗೆ ಹೋಗಿದ್ದು ನೋಡಿದ್ರಿ ಅಲ್ಲ. ಸೊ ಅವ್ನು ಸ್ಕೂಲಿಗೆ ಹೋದ್ಮೇಲೆ ನನಗೆ ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗೋದು. ಏಕೆಂದರೆ ಬೆಳಿಗ್ಗೆ ಇದು ಪಟ 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 ಅಂತ ಕೆಲಸ ಮಾಡೋದೇ ಆಗ್ತಿರುತ್ತೆ. ಅವನಿಗೆ ಅದು ಕೊಡು ಇದು ಕೊಡು. ಅವನಿಗೆ ಅದು ರೆಡಿ ಮಾಡಿ ಕಳಿಸು, ಇದು ರೆಡಿ ಮಾಡಿ ಕಳಿಸು, ಅದೇ ಆಗ್ಬಿಡುತ್ತೆ. ಮತ್ತು ಅವನಿಗೆ ಹಾಲು ಕುಡಿಸಿ ಕಳಿಸೋದೇ ಒಂದು ದೊಡ್ಡ ಕಷ್ಟ. ಸಕ್ಕತ್ತಾಟ ಅವನು ಹಾಲು ಕುಡಿಯೋದು ವಿಷಯದಲ್ಲಿ. ಸೊ ನನಗೆ ಇವಾಗ ಬ್ಲ್ಯಾಕ್ ಕಾಫಿ ಟೈಮ್ ಅಂತ ಏನಿಲ್ಲ, ಯಾವಾಗ ಬ್ಲ್ಯಾಕ್ ಕಾಫಿ ಕುಡಿಬೇಕನ್ಸುತ್ತೆ ಆವಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಹಾಗೇನೆ ಎಲ್ಲ ಪ್ರಶ್ನೆ, ಮದುವೆಗಿಂತ ಇವಾಗ ಚೆನ್ನಾಗಿ ಆಗಿದ್ದೀರಾ ಅಂತ. ಸೊ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಎಷ್ಟೊಂದು ಸರಿ ಅದಕ್ಕೆ ಆನ್ಸರ್ ಮಾಡಿದ್ದೀನಿ, ಬಟ್ ಕೇಳ್ತಾ ಇರ್ತೀರ. ಅದಕ್ಕೆ ನಾನು ಇವಾಗ ಏನೇನು ಕೇರ್ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ನಾನು ಹೇಳ್ತೀನಿ ಏನೇನು ಟಿಪ್ಸ್ ಅಂತ. ಸೊ ಕೆಲವ್ರಂತೂ ಕಪ್ಪುಗಿದ್ರೆ ರಮ್ಯಾ ಬೆಳ್ಳಗಾಗ್ಬಿಟ್ಟಿದ್ದೀರಾ ಅಂತ ಕೆಲವ್ರ ಪ್ರಶ್ನೆ. ಸೊ ಆ ಥರ ಏನೂ ಇಲ್ಲ, ನಾನು ಹುಟ್ಟಿದಾಗಿಂದನೂ ಹಿಂಗೆ ಇರೋದು. ಬಟ್ ಒಂದು ಸ್ವಲ್ಪ ಚೆನ್ನಾಗಿ ಆಗಿರ್ಬೋದು. ಸೊ ಅದನ್ನು ಏನೇನು ಮಾಡ್ತೀನಿ ನಾನು, ಸೊ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋಕ್ಕೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ತುಂಬ ದಿನ ಆದಮೇಲೆ ಫೇಶಿಯಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಲ್ ಹಾಕೊಂಡು ನೋಡ್ತಾ ಇದ್ದೆ. ಒಂದೇ ಸೀರಿಯಲ್ ನೋಡೋದನ್ನು ಅಮೃತ ಇದ್ದಾರೆ, ಬೇರೆ ಯಾವುದು ನೋಡೋದಿಲ್ಲ. ಏಕೆಂದರೆ ಸೀರಿಯಲ್ಸ್ ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ. ಅದು ಚೆನ್ನಾಗಿ ಬರ್ತಾರೋವರೆಗೆ ನೋಡ್ತೀನಿ. ಆಮೇಲೆ ಏನಾದ್ರು ನನಗೆ ಸಿಕ್ಕಾಪಟ್ಟೆ ವಿಲನ್ಸ್ದೇ ಜಾಸ್ತಿ ಮತ್ತು ತುಂಬ ಎಲ್ಲ ಕೆಟ್ಟದೇ ಮಾಡೋದು ಜಾಸ್ತಿ ಅಂತ ಆದಾಗ ನೆನೆಸ್ಬಿಡ್ತೀನಿ, ನೋಡೋದಿಲ್ಲ. ಸೊ ಇವಾಗ ಒಂದೊಂದು ಸ್ವಲ್ಪ ಅದು ಮಧ್ಯೆ ಯಾವಾಗ ಒಂದೊಂದು ಎಪಿಸೋಡ್ ಹಾಕೊಂಡು ನೋಡ್ತೀನಿ. ಎಲ್ಲ ಫುಲ್ ಕಂಟಿನ್ಯೂಸ್ ಆಗಿ ನೋಡೋಲ್ಲ, ಬೋರ್ ಆದಾಗ ಮತ್ತು ಜಾಸ್ತಿ ಕೆಲಸ ಇಲ್ಲದೆ ಇದ್ದಾಗ. ಸೊ ಇವತ್ತು ಆದರೆ ಫೇಶಿಯಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ತುಂಬ ದಿನಗಳೇ ಆಗೋಯ್ತು ಹೋಗಿರಲಿಲ್ಲ. ಮತ್ತು ಒಂದು ಸ್ವಲ್ಪ ನನಗೂ ರಿಲ್ಯಾಕ್ಸ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಅದಕ್ಕೆ ಸೊ ಚಂದು ಬಂದಮೇಲೆ ಅವ್ರದ್ದು ಕಾಲ್ಸ್ ಥರ ನೋಡಿಕೊಂಡು ಆಮೇಲೆ ಹೋಗಬೇಕು, ಯಾಕೆಂದರೆ ಜಿಯನ್ ನೋಡ್ಕೊಬೇಕಲ್ಲ. ಸೊ ಲಂಚ್ ಪ್ರಿಪೇರ್ ಮಾಡೋ ಟೈಮು. ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಇವಾಗ ಲಂಚ್ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮೇಥಿ ಪರಾಟ ಮಾಡೋಣ ಅಂತ. ಜಿಯನಿಗೆ ನಾನು ಚಪಾತಿ, ಅವನು ಅದು ಹಾಕಿದ್ರೆ ತಿನ್ನೋದಿಲ್ಲ. ನಮ್ಮಿಬ್ಬರಿಗೆ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಂಗೆ ಮಾಡ್ಕೋತಾರೆ. ಸೊ ನಾನೆಲ್ಲ ಮಸಾಲ ಪೌಡರ್ನು ಸ್ವಲ್ಪ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಕೆಲವರು ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಕೊತಾರೆ, ನಾನು ಹಾಗೆ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಗ್ರೀನ್ ಚಿಲ್ಲಿನ ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕೋಬೋದು. ನಾನು ರೆಡ್ ಚಿಲ್ಲಿ ಪೌಡರ್ನೇ ಸ್ವಲ್ಪ ಹಾಕೋತೀನಿ. ಚಂದುಗೆ ಬಂದ ತಕ್ಷಣ ಮಾಡ್ತೀನಿ, ಯಾಕೆಂದರೆ ಚಂದು ಬೆಳಗ್ಗೆ ಟೈಮ್ ಸ್ವಲ್ಪನೇ ತಿನ್ನೋದು, ಬರೀ ಫ್ರೂಟ್ಸ್ ಅಷ್ಟೇ ತಿನ್ನೋದು. ಓಕೆ, ಸೊ ಮಾತ್ರ ಬಂದ ತಕ್ಷಣ ಲಂಚ್ ರೆಡಿ. ಅಂದರೆ ಅವ್ರು ಜಿಯನ್ ಜೊತೆ ಹೋಗಿರ್ತಾರಲ್ಲ ಸ್ಕೂಲಿಗೆ, ಅವನ್ನ ಸ್ಕೂಲ್ ಬಿಟ್ಟು ಅವ್ರು ಹಾಗೆ ಕಾರಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ.
ಯಾಕೆಂದರೆ ಅವನಿಗಿರೋದೇ ಒಂದು 2 hours ಅಷ್ಟೇ ಅಲ್ಲ ಸ್ಕೂಲು, ಆಮೇಲೆ ಮುಗಿಸ್ಕೊಂಡು ಮತ್ತೆ ಕರ್ಕೊಂಡ್ಬರ್ತಾರೆ. ಬಿಟ್ಟು ಬಂದು ಮನೆಗೆ ಹೋದರೆ ಅದೊಂದು ಹಾಫ್ ಆನ್ ಅವರ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಬರೋದು ಹಾಫ್ ಆನ್ ಅವರ್, ಹೋಗೋದು ಹಾಫ್ ಆನ್ ಅವರ್, 1 hour ವೇಸ್ಟ್ ಆಗುತ್ತೆ ಅಂತ ಅವ್ರು ಅಲ್ಲಿ ಇರ್ತಾರೆ. ಸೊ ನಾನು ಕೆಳಗಡೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೇ ಲಟ್ಸೋದು, ಚಪಾತಿ ಆಗ್ಬೋದು, ಪರೋಟ ಆಗ್ಬೋದು, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ, ಅಲ್ಲೇ ಚೆನ್ನಾಗಿ ಬರುತ್ತೆ ಅದಕ್ಕೆ. ಸೊ ನನಗೆ ಇನ್ನೂ ಸ್ವಲ್ಪ ರೌಂಡ್ ಶೇಪ್ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಬರೋಲ್ಲ. ಬಟ್ ಶೇಪ್ ಮ್ಯಾಟ್ರ್ ಆಗಲ್ಲ, ಹೊಟ್ಟೆ ಒಳಗಡೆ ಹೋಗ್ಬೋದು ಅಂದ್ಬಿಟ್ಟು ತಿನ್ನೋದು. ಪರಾಟಾಗೆ ಮಾತ್ರ ನಾನು ಆಯಿಲ್ ಹಾಕ್ತೀನಿ, ಚಪಾತಿಗೆ ಒಂದೊಂದ್ಸರಿ ಹಾಕಲ್ಲ, ಒಂದೊಂದ್ಸರಿ ಹಾಕ್ತೀನಿ. ಬಟ್ ಪರಾಟಾಗೆ ಹಾಕ್ತೀನಿ, ಯಾಕೆಂದರೆ ಆಯಿಲ್ ಇದ್ರೇ ಚೆನ್ನಾಗಿರೋದು ಪರಾಟ, ಅದಕ್ಕೆ. ಜಿಯಾನ್ ಏನು ತಿಂತಿದ್ಯಾ? ಚಪಾತಿ ಚಪಾತಿ ಜೊತೆ ನಟೆಲ್ಲ. ನಾವು ಪರಾಟ, ಗಾರ್ಲಿಕ್ ಪಿಕಲ್, ಅದ್ರ ಜೊತೆ ಕರ್ಡ್. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸಂಜೆ ಆಲ್ಮೋಸ್ಟು 5:36 ಆಗಿತ್ತು. ನಾನು ಫೇಶಿಯಲ್ಗೆ ಹೋಗೋಕ್ಕೆ ಬಂದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಆಟೋ ಬುಕ್ ಮಾಡಿ ಆಟೋಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಆಟೋ ಬಂತು, ಹೊರಡಬೇಕಿವಾಗ. ಬನ್ನ ಫೇಶಿಯಲ್ಗೆ ಹಾಫ್ ಆನ್ ಅವರ್ ಲೇಟೇ ಆಯಿತು. ಅವ್ಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಇವಾಗ ಥ್ರೆಡ್ಡಿಂಗ್ ಮಾಡಿಸ್ದೆ, ಅದು ಆಲ್ಮೋಸ್ಟ್ ಎಷ್ಟೊಂದು ದಿನ ಆದಮೇಲೆ. ಇಲ್ಲಾಂದರೆ ಮದುವೆ ನಾನೇ ಏನಾರಾದರೂ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಫುಲ್ ರಿಲ್ಯಾಕ್ಸ್ ಮಾಡಬೇಕು, ಎಲ್ಲ ಮಾಡಿಸ್ಕೊಬೇಕು ಅಂದ್ಕೊಂಡೇ ಬಂದೆ. ಸೊ ಫೇಶಿಯಲ್ ಇನ್ನೂ 45 ಮಿನಿಟ್ಸ್ ಆಗುತ್ತಂತೆ, ಲೇಟ್ ಆಯಿತು, ನೋಡೋಣ. ಫೇಶಿಯಲ್ ಎಲ್ಲ ಮುಗಿಸಿ ವಾಪಸ್ ಬರೋಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು. ಚಂದು ಕಾಲ್ ಮಾಡಿದೆ, ಚಂದು ಕಾಲಲ್ಲಿದ್ದರು, ಅವ್ರು ಬರೋಕ್ಕಾಗಲಿಲ್ಲ. ಮತ್ತು ಕ್ಯಾಬ್ ತೊಗೊಂಡೆ ನಾನು, ಅದಕ್ಕೆ ಕ್ಯಾಬ್ ತೊಗೊಂಡು ಬಂದೆ. 12th ಮೈನ್ ರಾತ್ರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇಂದಿರಾನಗರಲ್ಲಿ. ಸೊ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್, ಫೇಶಿಯಲ್ ಮುಗಿಸ್ಕೊಂಡು ಬಂದ ತಕ್ಷಣ ಜಿಯನ್ನು ನನಗೆ ಚಪಾತಿ ಬೇಕು ಅಂತ ಮಾಡ್ತಾ ಇದ್ದೀನಿ. ಲೇಟ್ ಆಗೋಯ್ತು. ಬಾಯ್, ಏನು ಓಪನ್ ಮಾಡ್ತೀನಿ. ಬಂದ ತಕ್ಷಣ ಚಾಕ್ಲೇಟ್ ಬೇಕು ಅಂತ ಚಾಕ್ಲೇಟ್ ಕೊಡಲ್ಲ ಅವನಿಗೆ, ಹಠ ಮಾಡ್ಕೊಂಡು ಯಾವಾಗ ಹಿಂಗೆ ಮಧ್ಯೆ ಈಸ್ಕೊಳುತ್ತೆ. ನನಗೆ ಬಂದ ತಕ್ಷಣ ಡೋನಟ್ ತೊಗೊಂಡು ಬಂದಿದ್ಯಾ, ಹೊರಗಡೆ ಹೋಗಿದ್ದಲ್ಲ ಅಂತ ಕೇಳ್ತಿದ್ದಾನೆ. ಇವಾಗ ಚಪಾತಿ ಮಾಡ್ಕೊಡ್ತೀನಿ ಅವನಿಗೆ. ನಮಗೂ ಅದೇ ಇದೆ ಪರಾಟ, ಅದೇ ಒಂದೊಂದು ಮಾಡ್ಕೊತೀನಿ. ಇಲ್ಲಾಂದರೆ ನೈಟು ಸ್ಯಾಲಡು ಮತ್ತು ಸಿಂಪಲ್ಲಾಗಿ ಏನಾದರೂ ಬರೀ ಪನ್ನೀರು ಮತ್ತು ಸ್ವಲ್ಪ ಕುಕ್ಕುಂಬರು ಆ ಥರ ಅಷ್ಟೇ ತಿನ್ನೋದು. ಬಟ್ ಇವತ್ತು ಲೇಟಾಗಿ ಹೋಗಿದೆ, ಆಗಲ್ಲ. ಆಲ್ಮೋಸ್ಟ್ 9 ಆಗಿಬಿಟ್ಟಿದೆ ಆಲ್ರೆಡಿ. ನಾನು ಹೋದಾಗ 6 ಆಗಿತ್ತು, ಅಲ್ಲೊಂದು 15 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು. ಇಲ್ಲಿ ನೋಡಿ ಕೋಳಿನು ನಾಳೆ ಸ್ಕೂಲಲ್ಲಿ ಪೈಜಾಮ ಪಾರ್ಟಿ ಅವ್ರಿಗೆ. ಸೊ ನೈಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಅವ್ರಿಗೆ ಇಷ್ಟ ಆಗಿರೋಂಥ ಒಂದು ಟಾಯ್ ತೊಗೊಂಡು ಹೋಗ್ಬೇಕು. ನಾಳೆ ಸ್ಕೂಲಲ್ಲಿ ಫುಲ್ ಮಜಾ. ಹಾಗೆ ನಾವೇ ಹೋಗಿ ಏನೋ ಪ್ಯಾಕ್ ಮಾಡಬೇಕು. 3 days ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಬ್ಲಾಗ್ ಬರುತ್ತೆ ವೆಯ್ಟ್ ಮಾಡ್ತೀರಿ, ಎಲ್ಲೂ ಹೊರಗಡೆ ಅಂತ ಹೋಗ್ದಿಲ್ಲ. ಸೊ ಹಾಗೆ ಇಲ್ಲೇ ಪ್ಯಾಕ್ ಮಾಡಬೇಕು, ನೋಡೋಣ. ಇವತ್ತಿಂದ ಬೆಳಗ್ಗೆ ಒಂದು ಸ್ಕೂಲ್ ಕಳಿಸ್ಬಿಟ್ಟು ಅಮ್ಮ ಮಾಡ್ತೀನಿ. ಅಯ್ಯಪ್ಪ, ನೋಡಿ ಎಷ್ಟು ಹಿಂಸೆ ಕೊಡ್ತಾನೆ ಅವನು. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನಾನು ಫೇಶಿಯಲ್ಗೆಲ್ಲ ಹೋಗಿ ಬಂದಮೇಲೆ ಆಮೇಲೆ ಜಿಯನ್ಗೆ ಊಟ ಮಾಡಿಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ. ಆಗಲಿಲ್ಲ ನನಗೆ ತಡೆಯೋಕ್ಕೆ, ಅಷ್ಟು ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡಿ. ನಾನು ಅವಾಗಲೇ ಹೇಳಿದೆ ನಾನು ಏನೇನು ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ, ಅದು ಹೇಳಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಸ್ವಲ್ಪ ಜಿಯನ್ ಎದ್ದು ಬರ್ತಾನೆ. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ, ಎಂಡ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಪಾತ್ರೆಗಳೆಲ್ಲ ಇದೆ, ನೆನ್ನೆ ರಾತ್ರಿದೆಲ್ಲ ಜೋಡಿಸ್ಬಿಟ್ಟು ಜಿಯನ್ಗೆಲ್ಲ ರೆಡಿ ಮಾಡಬೇಕು. ಫ್ರೆಂಡ್ಸ್, ಜಿಯನ್ ಸ್ಕೂಲಿಗೆ ಕಳಿಸಿದಾಯಿತು. ಸೊ ಇವಾಗ ಬನ್ನಿ ಮಾತಾಡೋಣ. ನಾನು ಮದುವೆ ಆದಮೇಲೆ ಹೇಗೆ ನಾನು ಸ್ಕಿನ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೇಗೆ ಈಗೊಂದು ಇಷ್ಟು ಚೆನ್ನಾಗಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ
ಏನಿಲ್ಲ, ಮದುವೆಗಿಂತ ಮುಂಚೆ ನಾನು ತುಂಬ ಸರಿ ಹೇಳಿದ್ದೀನಿ, ಬಟ್ ಎಲ್ಲರೂ ಅದು ಯಾರು ನಂಬಕ್ಕೆ ರೆಡಿ ಇಲ್ಲ. ಅವಾಗೆಲ್ಲ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರ್ತಾ ಇರಲಿಲ್ಲ, ಫೋಟೋಸ್ ಹೆಂಗೋ ಬರ್ತಾ ಇತ್ತು. ಇವಾಗ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಅದೊಂದು ಮೇಯ್ನ್ ರೀಸನು. ಮೊದಲಿಂದ ಹೀಗೆ ಇರೋದು ನಾನು. ಅದಾದಮೇಲೆ ನಾನು ಸ್ವಲ್ಪ ವೆಯ್ಟ್ ಲೂಸ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿದೆ. ಒಂದು 48-49 kgs ಆಗಿಬಿಟ್ಟಿದೆ ಮದುವೆಗಿಂತ ಮುಂಚೆ. ಆವಾಗ ಸ್ಕಿನ್ ಸ್ವಲ್ಪ ಎಲ್ಲ ಒಳಗಡೆ ಹೋಗಿ ನನಗೆ ಸ್ಕಿನ್ ಗ್ಲೋ ಏನಿದೆ ಅದು ಕಡಿಮೆ ಆಗಿಬಿಟ್ಟಿತ್ತು. ಸೊ ಮದುವೆ ಟೈಮಲ್ಲೂ ಅಷ್ಟೇ ತುಂಬ ನಾನೇನು ವೆಯ್ಟ್ ದಪ್ಪ ಇರಲಿಲ್ಲ. ಸೊ ಅದರಿಂದ ಕೆಲವೊಂದು ಫೋಟೋಸ್, ಮದುವೆ ಫೋಟೋಸ್ ಹಂಗಿರೋದು. ಅದಾದಮೇಲೆ ಮದುವೆ ಆದಮೇಲೆ ನಾನು ಮೇಯ್ನ್ ಮಾಡಿದ್ದು ಅಂದರೆ ವೆಯ್ಟ್ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ವೆಯ್ಟ್ ಗೇನ್ ಮಾಡಲೇಬೇಕು ಅಂತ. ಸೊ ಆಮೇಲೆ ವೆಯ್ಟ್ ಗೇನ್ ಮಾಡಿದೆ ನಾನು. ಆಲ್ಮೋಸ್ಟ್ 53 kgs ಆದೆ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಲೂ ಹೇಳಿದೆ 53 kgs ಇದ್ದೆ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ವೆಯ್ಟ್ ಗೇನ್ ಮಾಡಬೇಕು, ಒಂದು 55 kgs ಆದೆ. ಸೊ ಹಾಗೆ ವೆಯ್ಟ್ ಗೇನಿಂದನೂ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ನು ಆವಾಗ ನಮ್ಮ ಕೆನೆಲ್ಲ ಹೊರಗಡೆ ಬರುತ್ತೆ, ತುಂಬಿಕೊಳ್ಳುತ್ತೆ, ಆವಾಗ ಗ್ಲೋನು ಕೂಡ ಬರುತ್ತೆ. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನಮ್ಮದು ವೆಯ್ಟ್ ಗೇನು ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಹೆಲ್ದಿಯಾಗಿ, ಅಷ್ಟು ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಸ್ಕಿನ್ ಕೇರ್ ಮ್ಯಾಟ್ರ್ ಆಗುತ್ತೆ. ನಾನು ಮಾರ್ನಿಂಗ್ ಮತ್ತು ನೈಟ್ ಸ್ಕಿನ್ ಕೇರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ತೀನಿ. ಮತ್ತು ಅವಾಗವಾಗ ನನಗೆ ಟೈಮ್ ಸಿಕ್ಕಿದಾಗ ಮನೇಲಿ DIYಗಳು ಮಾಡ್ಕೊಳ್ಳೋದು. ಎಷ್ಟೊಂದು ನಾನು ಹಾಕಿದ್ದೀನಿ DIY ಮಾಡಿ, ನಾನು ಚಾನಲಲ್ಲಿ ನಿಮ್ಗೆ ಸಿಗುತ್ತೆ, ಆ ಥರ ಯೂಸ್ ಮಾಡ್ತೀನಿ. ಪ್ಯಾಕ್ಗಳೆಲ್ಲ ಮನೇಲೇ ಮಾಡ್ಕೊಳ್ಳೋದು. ಮತ್ತು ಯಾವಾಗಾದ್ರೂ ನಂಗೆ ಟೈಮ್ ಸಿಕ್ಕಿದಾಗ ಸ್ಕ್ರಬ್ ಮಾಡೋದು. ಸೊ ಅಜ್ಜಿಯನ್ನು ಊಟಕ್ಕಿಂತ ಮುಂಚೆ 15 days ಒಂದು ಸ್ಕ್ರಬ್ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಸ್ಕ್ರಬ್ ಮಾಡ್ಕೋತೀನಿ. ಮಾರ್ನಿಂಗಲ್ಲೂ ಕೂಡ ಅಷ್ಟೇ ನಾನು ಒಂದು ಒಳ್ಳೆ ಕ್ಲೆನ್ಸರ್, ಮಾಯ್ಶ್ಚರೈಸರ್, ಟೋನರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಇಷ್ಟು ಇರುತ್ತೆ. ನೈಟಲ್ಲಿ ಕ್ಲೆನ್ಸರ್, ಮಾಯ್ಶ್ಚರೈಸರ್ ಜೊತೆಗೆ ಸೆರಮ್. ಸೊ ನನ್ನ ಸ್ಕಿನ್ ಕೇರಲ್ಲಿ ಇದೆರಡು ಇರಲೇಬೇಕು. ಸೊ ಅದು ನಾನು ಮದುವೆ ಆದಮೇಲೆ ಫಾಲೋ ಮಾಡ್ತಿರೋದು. ಅದಕ್ಕೆ ಮದುವೆಗಿಂತ ಮುಂಚೆನೂ ಮಾಡ್ತಾಯಿದ್ದೆ, ಬಟ್ ಜಸ್ಟು ಒಂದು ಒಳ್ಳೆ ಕ್ರೀಮು ಅಷ್ಟೇ, ಕ್ರೀಮ್ ಹಚ್ಕೊಳ್ಳೋದು, ಫೇಸ್ ವಾಶ್ ಯಾವಾಗ ಸಿಗುತ್ತೆ ಅದನ್ನು ಮಾಡ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ದೆ. ಮತ್ತು ಏನಂದರೆ ನಮಗೆ ಅಲ್ಲಿ ಮದ್ದೂರಲ್ಲಿ ಆನ್ಲೈನ್ ಡೆಲಿವರೀಸ್ ಇರ್ತಾ ಇರಲಿಲ್ಲ ಫಸ್ಟು. ಆಮೇಲೆ ಬಂತು, ಬಟ್ ಫಸ್ಟ್ ಇರ್ತಾ ಇರಲಿಲ್ಲ. ಆಮೇಲೆ ನಾನು ಮೈಸೂರಿಗೆ ಹೋದಾಗ ನನಗೇನು ಪ್ರಾಡಕ್ಟ್ ಸಿಗುತ್ತೆ, ಮದ್ದೂರಲ್ಲಿ ಏನು ನಂಗೆ ಸಿಗುತ್ತೆ ಅದನ್ನು ಯೂಸ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ಸೊ ಬ್ಯಾಂಗ್ಳೂರು ಬಂದಮೇಲೆ ನಿಮಗೆ ಗೊತ್ತು, ನನಗೆ ಆಪ್ಷನ್ಸ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕಾದ್ರೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆನ್ಲೈನು ಅಷ್ಟೇ, ನೈಕಾ ಎಲ್ಲ ಬಂತು. ಸೊ ನೈಕಾಲೆಲ್ಲ ಚೆನ್ನಾಗಿರೋ ಬ್ರ್ಯಾಂಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಇನ್ನೂ ನಾನು ಸ್ಕಿನ್ ಕೇರ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಹೋದೆ. ಅದು ಬಿಟ್ಟರೆ ಏನಿಲ್ಲ, ಸ್ವಲ್ಪ ಹೊರಗಡೆ ಬಿಸಿಲಲ್ಲಿ ಓಡಾಡೋದು ಕಡಿಮೆ ಆಯಿತು. ಅವಾಗ ಕಾಲೇಜ್ಗೆಲ್ಲ ತುಂಬ ಓಡಾಡ್ತಿದ್ವಿ ಬಿಸಿಲಲ್ಲಿ. ಸೊ ಬಿಸಿಲಲ್ಲಿ ಓಡಾಡೋದು ಕಡಿಮೆ ಆಯಿತು, ಮನೆ ಒಳಗಡೆನೇ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಹೌಸ್ ವೈಫ್ ಆಗಿರೋದ್ರಿಂದ ಮನೇಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಮ್ಯಾಟ್ರ್ ಆಗಿರ್ಬೋದು. ಯಾಕೆಂದರೆ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಗೊತ್ತಿಲ್ಲ, ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಅವಾಗ ಆಟೋಮ್ಯಾಟಿಕ್ಕಾಗಿ ಸ್ವಲ್ಪ ಕಲರ್ ಹೋಗಿರ್ತೀವಿ. ಮತ್ತು ಮನೇಲಿ ಯಾವಾಗ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಮತ್ತೆ ಕಲರ್ ಬರುತ್ತೆ. ಇವಾಗ ನೋಡಿದ ಹಾಗೆ ನಾನು 6 months ಒನ್ಸ್ ಅಥವಾ ನನಗೆ ಏನಾದರೂ ನಾನು ಟ್ರಾವೆಲ್ ಮಾಡಿ ಬಂದಾಗ ಒಂದೊಂದ್ಸರಿ ಯಾವಾಗಲಾದರೂ ಫೇಶಿಯಲ್ ಮಾಡಿಸ್ಕೊತೀನಿ ಹೋಗಿ. ನನಗೆ ಸ್ವಲ್ಪ ಅವ್ರು ಮಸಾಜ್ ಮಾಡೋದೆಲ್ಲ ಬೇಕು, ಅದಕ್ಕೆ ಇಲ್ಲಾಂದರೆ ನಾನೇ ಮನೇಲಿ ಏನಾದ್ರು ನಂದು ಮನೇಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ಕೋತೀನಿ ಫೇಶಿಯಲು. ಇಲ್ಲ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಏನಾದರೂ ಮಾಡ್ಕೋತಾ ಇರ್ತೀನಿ. ಅದು ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ. ಸೊ ಯಾವಾಗಲೂ ಮಾಡ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಅದು ಬಿಟ್ಟರೆ ಕೆಲವ್ರು ಪ್ರಶ್ನೆ, ಏನೋ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತ. ಟ್ರೀಟ್ಮೆಂಟ್ ಅಂತ ಏನೂ ತೊಗೊಳ್ಳಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ. ನನ್ನ ಸ್ಕಿನ್ಗಾಗಲಿ ಏರ್ಗಾಗಲಿ ಯೂಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ನನಗೆ. ಯೋಚನೆ ಮಾಡಿ ನಾನು ಯೂಸ್ ಮಾಡೋದು. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಏನೂ ತೊಗೊಂಡಿಲ್ಲ ನಾನು. ಸೊ ಆ ಥರದ್ದೆಲ್ಲ ನಂಗೆ ಗೊತ್ತು, ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಕೆಲವೊಂದು ಟ್ರೀಟ್ಮೆಂಟ್ಗಳು. ಸೊ ಅದಕ್ಕೆಲ್ಲ ನಾನು ಹೋಗಲ್ಲ. ಅದಕ್ಕೆ ನೀವು ನನ್ನ ಚಾನಲಲ್ಲಿ ನೋಡಿದ್ರೂ ನಾನು ಯಾವುದೇ ಫೇಶಿಯಲ್ ಟ್ರೀಟ್ಮೆಂಟ್ಗಳು ಅಥವಾ ಲೇಸರ್ ಟ್ರೀಟ್ಮೆಂಟು ಮತ್ತು ಬೇರೆ ಒಂದು ಎಷ್ಟೊಂದು ಟ್ರೀಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ನಾನು ಪ್ರಮೋಟ್ ಮಾಡಲ್ಲ. ಯಾಕೆಂದರೆ ನಾನು ಅದು ಮಾಡಲ್ಲ. ಸೊ ನಾನು ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ನಾನು ತುಂಬ ಜನ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತೀರಾ, ನಾನು ಮಾಡಿಲ್ಲ. ಸೊ ಅದು ಬಿಟ್ಟರೆ ಕೆಲವೊಂದು ಇವಾಗ ಹೊಸದಾಗಿ ಫೇಶಿಯಲ್ ಟ್ರೀಟ್ಮೆಂಟ್ಸ್ ಬಂದಿದೆ. ಸೊ ಆ ಥರದ್ದು ನಾನು ಪ್ರಮೋಟ್ ಮಾಡಿಲ್ಲ. ಇವನ್ ಇನ್ಸ್ಟಾಲ್ ಆಗ್ಬೋದು, ನಾನು ಯೂಟ್ಯೂಬಲ್ಲಿ ಆಗ್ಬೋದು, ಆ ಥರದ್ದೆಲ್ಲ ನಾನು ಪ್ರಮೋಟ್ ಮಾಡಲ್ಲ. ಯಾಕೆಂದರೆ ಆ ಥರದ್ದೆಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತು ಅದನ್ನೆಲ್ಲ ಪ್ರಮೋಟ್ ಮಾಡಿ ಅಂತ ನಾನು ಹೇಳಲ್ಲ. ಸೊ ಅದರಿಂದ ನಾನು ಏನು ಯೂಸ್ ಮಾಡಿಲ್ಲ. ಹಂಗೇನಾದ್ರು ನಾನು ಯೂಸ್ ಮಾಡಿದರೆ ನಿಮಗೆ ನನ್ನ ಚಾನಲಲ್ಲಿ ವಿಡಿಯೋ ಹಾಕ್ತಾ ಇದೆ, ತೋರಿಸ್ತಾ ಇದೆ ಅಷ್ಟೇ. ನಮ್ಗೆ ಏನು ಸಿಗುತ್ತೆ ನಮ್ಮ ಮನೇಲಿ ಅದರಿಂದನೇ ನಾವು ಚೆನ್ನಾಗಿರ್ಬೋದು. ಹನಿ ಯೂಸ್ ಮಾಡಿ, ಮಿಲ್ಕ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಆ ಥರದ್ದೇ ಮಾಡಿದ್ದು ಎಷ್ಟೊಂದು. ಮತ್ತು ಕೆಲವು ನಾವು ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿ ಅಷ್ಟೇ ಸಾಕು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ಸ್ ಎಲ್ಲ ಏನು ಬೇಕಿಲ್ಲ. ಫೇಶಿಯಲ್ ಅಷ್ಟೇ, ನೀವು ಯಾವಾಗಲಾದ್ರೂ ನಿಮ್ಗೆ ಟೈಮ್ ಸಿಕ್ಕಿದಾಗ. ಯಾಕೆಂದರೆ ನಾವು ಮಂತ್ಲಿ ಒನ್ಸ್ ಅಥವಾ ಯಾವಾಗೂ ಫೇಶಿಯಲ್ ಮಾಡಿಸ್ಕೊಳಕ್ಕಾಗಲ್ಲ. ಫೇಶಿಯಲ್ ತುಂಬ ಕಾಸ್ಟ್ಲಿ ಇರುತ್ತೆ. ಇಲ್ಲ ಮನೇಲಿ ನೀವೇ ತೊಗೊಂಡು ಬಂದು ಮಾಡ್ಕೋಬೋದು.
ಹೊರಗಡೆ ಮಾಡಿಸ್ಕೋತೀವಿ ಅಂದಾಗ ಯಾವಾಗಲಾದ್ರೂ 6 months ಒನ್ಸ್ ಆವಾಗ ಯಾವಾಗಲಾದ್ರೂ ಒಂದೊಂದು ಸರಿ ಮಾಡಿಸ್ಕೋಬೋದು. ನಿಮಗೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ದಾಗ ನಂಗೆ ಇವತ್ತು ರಿಲ್ಯಾಕ್ಸ್ ಮಾಡಬೇಕು ಅನಿಸ್ತಿತ್ತು, ಅದಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದೆ. ಹಾಗೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಸೊ ಹಿಂಗಾದೆ ಅಂದರೆ ಸಣ್ಣ ಇದೆ, ದಪ್ಪ ಆದೆ. ಅಲ್ಲಿ ಸಿಕ್ತಿದ್ದ ಪ್ರಾಡಕ್ಟ್ಸ್ ಎಲ್ಲ ಸ್ಕಿನ್ ಕೇರ್ ಮಾಡ್ತಿದ್ದೆ, ಟೈಮ್ ಜಾಸ್ತಿ ಇರ್ತಾ ಇರಲಿಲ್ಲ. ಬಟ್ ಓದೋದು ಅದಷ್ಟೇ ಆಗ್ತಾಯಿತ್ತು, ಬೇರೆ ಬೇರೆದು. ಮದುವೆ ಆದಮೇಲೆ ಫ್ರೀ ಆದೆ. ಅಜ್ಜಿಯನ್ನು ಹುಟ್ಟೋಕೆ ಮುಂಚೆ ಅಂತೂ ಫುಲ್ ಫ್ರೀನೇ ಇದ್ದೆ. ಸೊ ಟೈಮ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಬೇರೆ ಕೆಲಸ ಏನೂ ಇರಲಿಲ್ಲ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದೆ, ಏನೇನು ಮಾಡ್ಬೋದು ಮನೇಲಿ ಸ್ಕಿನ್ ಕೇರ್ಗೆ. ಸೊ ಅದರಿಂದನೇ ನಾನು ಅಷ್ಟೊಂದು DIY ವೀಡಿಯೋಸ್ ಎಲ್ಲ ಹಾಕಿರೋದು. ನಾನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿ ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಅದೇ ಹಾಕಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಜಾಸ್ತಿ. ಮತ್ತು ಇನ್ನೊಂದು ಹೇಳಿದ್ರೆ ಸ್ಕಿನ್ ಚೆನ್ನಾಗಿ ನೋಡ್ಕೊಳ್ಳಿ, ಬಟ್ ಸ್ಕಿನ್ ಕಲರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ಕಿನ್ ಕಲರು ಯಾವುದೇ ಕಾರಣಕ್ಕೂ ನಾವು ಒಂದು ಸ್ವಲ್ಪ ಗ್ಲೋ ಬರ್ಬೋದು ಅಷ್ಟೇ, ಸ್ಕಿನ್ ಕಲರೇ ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದು ಅದು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೆಂಗಿರ್ತೀವಿ ಹಾಗೆ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕು. ಇವಾಗ ನಾನೇ ಒಂದೊಂದ್ಸರಿ ದಪ್ಪ ಆಗಿಬಿಡ್ತೀನಿ, ಅವಾಗಲೂ ಚೆನ್ನಾಗಿದ್ದೀನಿ ಅನ್ಕೊತೀನಿ. ಒಂದೊಂದ್ಸರಿ ತೀರಾ ಸಣ್ಣ ಆಗ್ಬಿಡ್ತೀನಿ, ಅವಾಗಲೂ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ಸೊ ಅದರಿಂದ ನಾವು ಹೆಂಗಿರ್ತೀವಿ ಹಾಗೆ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕು. ಬಟ್ ನಾವೇನಾಗುತ್ತೆ ಸ್ಕಿನ್ ಕೇರು ಈ ಥರದ್ದೆಲ್ಲ ಮಾಡ್ಕೋಬೋದು. ಅದು ಬಿಟ್ಟು ನಾವು ಚೇಂಜ್ ಮಾಡ್ಕೋಬೇಕು ನಮ್ಮ ಸ್ಕಿನ್ ಕಲರ್ ಅಂತೆಲ್ಲ ಹೋಗಬೇಡಿ. ಇಷ್ಟೇ ನಾನು ಹೇಳೋದು. ಸೊ ಓಕೆ, ನಾನು ಸ್ವಲ್ಪ ಪ್ಯಾಕ್ ಮಾಡೋದಿದೆ, ಪ್ಯಾಕ್ ಮಾಡಬೇಕು. ಚಂದ ಬಂದಮೇಲೆ ಪ್ಯಾಕ್ ಮಾಡ್ತೀವಿ. ಸೊ ಅದು ಸ್ವಲ್ಪ ತೋರಿಸ್ಬಿಟ್ಟು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಪ್ಯಾಕ್ ಮಾಡ್ತಾ ಇದ್ದೀನಿ, ಜಿಯಂದೆಲ್ಲ ತೆಗೆದಿಟ್ಟಿದ್ದೀನಿ, ಜಿಯಂದೆಲ್ಲ ಹಾಕಬೇಕು ಒಳಗಡೆ. ಆಮೇಲೆ ನಮ್ಮಿಬ್ರದ್ದು ಇವಾಗ ಏನಿದ್ರು ಜಿಯಂದೇ ಫಸ್ಟು, ಏನೇ ಕೆಲಸ ಆದ್ರೂ. ಜಿಯನ್ ತಂಟೆ ತರಲೆ ನೋಡಿ ಎಷ್ಟೊಂದು ಮಾಡ್ತಾನೆ, ತುಂಟ ಆಗ್ಬಿಟ್ಟಿದ್ದಾನೆ ಇವಾಗ. ಅವ್ನು ತುಂಟಾಟ ಎಲ್ಲ ತಡ್ಕೊಂಡು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಮಧ್ಯೆ ಚಂದು ಜೊತೆ ಏನೋ ಮಾತಾಡ್ತಿದ್ದೆ, ಇಬ್ಬರು ಏನೇನೋ ಮಾತಾಡಿಕೊಂಡು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಕೇಳ್ಕೊಂಡು ನಿಮ್ಗೇನು ಬೇಕು ತೆಗ್ದಿಡಿ, ಅದನ್ನು ಹಾಕ್ತೀನಿ ಅಂತ. ಸೊ ಜಿಯನ್ ನೋಡಿ ಅಷ್ಟರಲ್ಲಿ ಒಳಗಡೆ ಹೋಗಿ ಕೂತ್ಕೋತಿದ್ದಾನೆ. ಸೊ ಇದೇ ತುಂಟ ಅವನು. ಅದರಲ್ಲೂ ಇವಾಗ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅದಂತೂ. ರೆಡಿಯಾಗಾಯಿತು ಹೋಗೋದಕ್ಕೆ. ಇಲ್ಲಿ ನೋಡಿ ಇವರು ರೆಡಿ ಆಗಿಬಿಟ್ಟು ಹಿಂಗೆ ಮಲಗಿದ್ದಾರೆ, ಹೊರಡ್ಬೇಕು ಇವಾಗ. ಸೊ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಯಾಕ್ ಎಲ್ಲ ಆಯಿತು, ಪ್ಯಾಕ್ ಎಲ್ಲ ಮಾಡೋಣ ಇಷ್ಟೊಂದು ಸರಿ ತೋರಿಸಿದ್ದೀನಿ, ನಾನು ಅದಕ್ಕೇನು ತೋರಿಸಿಲ್ಲ. ಸೊ ಟಕ ಅಂತ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಹೇಳು ಅಂತ ಆಮೇಲೆ ಹೇಳ್ತೀನಿ. ಸೊ ಏನು ಜಾಸ್ತಿ ಬೇಕಾಗಿಲ್ಲ, ಅದಕ್ಕೆ ರೆಡಿಯಾಗಿದ್ದೀವಿ. ಜಿಯೋ ರೆಡಿ, ಎಸ್ ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.